ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 61ನೇ ಪ್ರಶ್ನೆ. ರೋಲರ್ ಸ್ಕೇಟ್ಗಳಲ್ಲಿ ಇಬ್ಬರು ಸ್ನೇಹಿತರು ಪರಸ್ಪರ 5 ಮೀಟರ್ ಅಂತರದಲ್ಲಿ ನಿಂತಿದ್ದಾರೆ. ಅವರಲ್ಲಿ ಒಬ್ಬರು 2 ಕೆಜಿ ತೂಕದ ಚೆಂಡನ್ನು ಇನ್ನೊಬ್ಬರ ಕಡೆಗೆ ಎಸೆಯುತ್ತಾರೆ. ಯಾರು ಅದನ್ನು ಹಿಡಿಯುತ್ತಾರೆ? ಈ ಚಟುವಟಿಕೆಯು ಇಬ್ಬರ ಸ್ಥಾನದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ? ನಿಮ್ಮ ಉತ್ತರವನ್ನು ವಿವರಿಸಿ. ಈ ರೀತಿಯಾಗಿ ಇಬ್ರು ರೋಲರ್ ಸ್ಕೇಟ್ಗಳಲ್ಲಿ ನಿಂತ್ಕೊಂಡು 2 ಕೆಜಿ ತೂಕದ ಚೆಂಡನ್ನ ಇವನ ಕಡೆ ಎಸಿತಾ ಇದ್ದಾನೆ. ಹಾಗಿದ್ರೆ ಇಲ್ಲಿ ಯಾರು ಅದನ್ನ ಹಿಡಿತಿದ್ದಾರೆ? ಅವರುಗಳ ಅಂತರ ಏನಾಗ್ತದೆ? ಅವರುಗಳ ನಡುವಿನ ಅಂತರವು ಹೆಚ್ಚಾಗುತ್ತದೆ. ಯಾಕೆ? ಆರಂಭದಲ್ಲಿ ಇಬ್ಬರೂ ವಿಶ್ರಾಂತಿಯಲ್ಲಿರುವಾಗ ಅವರ ಸಂವೇಗ ಶೂನ್ಯವಾಗಿರ್ತದೆ. ಇಬ್ಬರೂ ಸುಮ್ಮನಿದ್ರು ಮೊದ್ಲಿಗೆ, ಆಟ ಆಡೋದ್ಕಿಂತ ಮೊದಲು. ಸಂವೇಗ ಏನಿತ್ತು? 0 ಇತ್ತು. ಯಾಕೆಂದ್ರೆ ಇಬ್ಬರು ವೇಗನೂ 0 ಇತ್ತಲ್ವಾ. ಹಾಗಾಗಿ ಸಂವೇಗ P = m × v ಅಂತ ಬರೀತೀವಿ. ವೇಗ ಶೂನ್ಯವಾದ್ರೆ ಸಂವೇಗ ಕೂಡ ಶೂನ್ಯವಾಗಿರ್ತದೆ. ಆದ್ರೆ ಸಂವೇಗವನ್ನು ಕಾಪಾಡಿಕೊಳ್ಳಲು ಚೆಂಡನ್ನು ಎಸೆಯುವವನು ಹಿಂದಕ್ಕೆ ಚಲಿಸುತ್ತಾನೆ. ಈಗ ಚೆಂಡನ್ನ ಎಸಿತಾನೆ, ಅವನು ಸ್ವಲ್ಪ ಹಿಂದಕ್ಕೆ ಹೋಗ್ತಾನೆ. ಯಾಕೆ ಅಂದ್ರೆ ಇಲ್ಲಿ ಚೆಂಡನ್ನ ಎಸೆದಾಗ ಇದು ಕ್ರಿಯೆ ಅಲ್ವಾ. ಇವನು ಚೆಂಡಿನ ಮೇಲೆ ಬಲವನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. ಚೆಂಡು ಕೂಡ ಇವನ ಮೇಲೆ ಬಲ ಪ್ರಯೋಗವನ್ನ ಮಾಡುತ್ತೆ. ಇದು ಪ್ರತಿಕ್ರಿಯೆ. ಹಾಗಾಗಿ ಅವನು ಹಿಂದಕ್ಕೆ ಚಲಿಸುತ್ತಾನೆ. ಎರಡನೆಯವನು ಚೆಂಡನ್ನು ಹಿಡಿದ ನಂತರ, ಇಲ್ಲಿ ಚೆಂಡನ್ನ ಯಾರು ಹಿಡಿತಾರೆ ಅಂತ ಕೇಳಿದ್ದಾರೆ. ಈ ಎರಡನೆಯವನು ಚೆಂಡನ್ನ ಹಿಡಿತಾನೆ. ಎರಡನೆಯವನು ಚೆಂಡನ್ನು ಹಿಡಿದ ನಂತರ ನಿವ್ವಳ ಬಲವನ್ನು ಅನುಭವಿಸುತ್ತಾನೆ. ಆದ್ದರಿಂದ ಬಲದ ದಿಕ್ಕಿನಲ್ಲಿ ಹಿಂದಕ್ಕೆ ಚಲಿಸುತ್ತಾನೆ. ಇಲ್ಲಿ ಈ ಚೆಂಡೇನ್ ಬಂತಲ್ಲ, ಇವನ ಮೇಲೆ ಬಲವನ್ನ ಅಪ್ಲೈ ಮಾಡ್ತಾ ಇದೆ. ಹಾಗಾಗಿ ಏನ್ ಮಾಡ್ತಾನೆ ಅವನು? ಬಲದ ದಿಕ್ಕಿನಲ್ಲಿ ಹಿಂದಕ್ಕೆ ಚಲಿಸುತ್ತಾನೆ. ಆ ಟೈಮಲ್ಲಿ ಇಬ್ಬರ ನಡುವಿನ ಅಂತರ ಏನಾಗುತ್ತೆ? 5 ಮೀಟರ್ಗಿಂತ ಮತ್ತೆ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು.